ಹಲೋ ನನ್ನ ಪ್ರಿಯ ವೀಕ್ಷಕರೇ, ಐ ಹೋಪ್ ಯು ಆಲ್ ಡೂಯಿಂಗ್ ಗುಡ್. ಇವತ್ತಿನ ಈ ವಿಡಿಯೋದಲ್ಲಿ ಮನೆಯಲ್ಲೇ ನ್ಯಾಚುರಲ್ ಆಗಿ ಮೆಂತ್ಯ ಬೀಜ ಮತ್ತು ಅಗಸೆ ಬೀಜಗಳನ್ನು ಉಪಯೋಗಿಸ್ಕೊಂಡು ಹೇರ್ ಡೈನ ಯಾವ ರೀತಿ ಪ್ರಿಪೇರ್ ಮಾಡಬೇಕು ಎಂಬುದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋ ತಮ್ಮೆಲ್ಲರಿಗೂ ಖಂಡಿತ ಯೂಸ್ ಆಗುತ್ತೆ. ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಅದೇ ರೀತಿ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ಕೂದಲಿಗೆ ಬೇಕಾಗುವ ಎಷ್ಟೋ ಪೋಷಕಾಂಶಗಳನ್ನು ಹೊಂದಿರುವಂತಹ ಮೆಂತ್ಯ ಬೀಜ ಮತ್ತು ಅಗಸೆ ಬೀಜವನ್ನು ಉಪಯೋಗಿಸಿಕೊಂಡು ಯಾವ ರೀತಿ ಹೇರ್ ಡೈನ ಪ್ರಿಪೇರ್ ಮಾಡಬೇಕು ಮನೆಯಲ್ಲೇ ಎಂಬುದನ್ನು ನೋಡೋಣ ಬನ್ನಿ ಫ್ರೆಂಡ್ಸ್. ಮೊದಲು ಸ್ಟವ್ ಮೇಲೆ ಒಂದು ಕಡಾಯಿ ಇಟ್ಕೊಂಡು 2 ಟೇಬಲ್ ಸ್ಪೂನಷ್ಟು ಅಗಸೆ ಬೀಜನ ಸೇರಿಸ್ಕೊಳ್ಳಿ. ಈ ಅಗಸೆ ಬೀಜ ಯಾವುದೇ ದಿನಸಿ ಅಂಗಡಿಯಲ್ಲಿ ಕೇಳಿದ್ರೂ ಕೊಡ್ತಾರೆ ಫ್ರೆಂಡ್ಸ್. ನಂತರ ಸೇಮ್ ಕಡಾಯಿಗೆ 1 ಟೇಬಲ್ ಸ್ಪೂನಷ್ಟು ಮೆಂತ್ಯ ಬೀಜನ ಸೇರಿಸ್ಕೊಳ್ಳಿ. ಸ್ಟವ್ನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಈ ಎರಡು ಸಂಪೂರ್ಣವಾಗಿ ಬ್ಲ್ಯಾಕ್ ಕಲರ್ಗೆ ಟರ್ನ್ ಆಗೋವರೆಗೂ ಹುರ್ಕೊಳ್ಳಿ. ಈ ಎರಡು ಇಂಗ್ರೀಡಿಯೆಂಟ್ಸ್ ನ್ಯಾಚುರಲ್ ಆಗಿ ನಮ್ಮ ಕೂದಲು ಕಪ್ಪಾಗಿರಲು ಮತ್ತು ಬೆಳೆಯಲು ಸಂಪೂರ್ಣವಾಗಿ ಸಹಾಯ ಮಾಡುತ್ತೆ. ನೋಡಿ ಫ್ರೆಂಡ್ಸ್, ಇಲ್ಲಿ ತೋರಿಸೋ ಥರ ಸಂಪೂರ್ಣವಾಗಿ ಬ್ಲ್ಯಾಕ್ ಕಲರ್ಗೆ ಟರ್ನ್ ಆಗಬೇಕು. ಅಗಸೆ ಬೀಜ ಸಂಪೂರ್ಣವಾಗಿ ಮೆಂತ್ಯ ಬೀಜದ ಥರ ಬ್ಲ್ಯಾಕ್ ಕಲರ್ಗೆ ಟರ್ನ್ ಆಗಲ್ಲ, ನೋ ವರಿ. ಮೆಂತ್ಯ ಬೀಜ ಕಂಪ್ಲೀಟಾಗಿ ಬ್ಲ್ಯಾಕ್ ಕಲರ್ ಬಂದರೆ ಸಾಕು. ಈಗ ಹುರ್ಕೊಂಡಿರುವಂತಹ ಈ ಬೀಜಗಳನ್ನು ಮಿಕ್ಸಿಗೆ ಹಾಕ್ಕೊಂಡು ನುಣ್ಣಗೆ ಗ್ರೈಂಡ್ ಮಾಡಿ ತಗೊಳ್ಳಿ. ನೋಡಿ ಫ್ರೆಂಡ್ಸ್, ಈ ಥರ ಒಳ್ಳೆ ಕಾಫಿ ಪುಡಿ ಥರ ಸಾಫ್ಟಾಗಿ ಗ್ರೈಂಡ್ ಮಾಡಿ ತಗೊಳ್ಳಿ. ಇಷ್ಟು ಮೆತ್ತಗೆ ಗ್ರೈಂಡ್ ಮಾಡಿಕೊಂಡ್ರೆ ಸಾಕು ಫ್ರೆಂಡ್ಸ್, ನಾವು ಹೇರ್ ಡೈನ ಆರಾಮಾಗಿ ಪ್ರಿಪೇರ್ ಮಾಡ್ಕೋಬೋದು. ಈಗ ಒಂದು ಮಿಕ್ಸಿಂಗ್ ಬೌಲ್ ತಗೊಳ್ಳಿ. ನಾವು ಗ್ರೈಂಡ್ ಮಾಡಿ ತಗೊಂಡಿರುವಂತಹ ಅಗಸೆ ಬೀಜ ಮತ್ತು ಮೆಂತ್ಯ ಬೀಜದ ಪೌಡರನ್ನು ಈ ಮಿಕ್ಸಿಂಗ್ ಬೌಲಲ್ಲಿ ಸೇರಿಸ್ಕೊಂಬಿಡಿ. ಎಲ್ಲ ಪೌಡರನ್ನು ಒಂದೇ ಸಲನೇ ಮಿಕ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಾವು ಸ್ಟೋರ್ ಮಾಡಿಕೊಂಡು ಎಷ್ಟು ದಿವಸ ಬೇಕಾದರೂ ಈ ಹೇರ್ ಡೈನ ಉಪಯೋಗಿಸ್ಬೋದು. ಈಗ ಈ ಪೌಡರ್ಗೆ ನಾನು ಮುಂಚೆನೇ ಪ್ರಿಪೇರ್ ಮಾಡಿ ಇಟ್ಕೊಂಡಿರುವಂತಹ ಚಾರ್ಕೋಲ್ ಪೌಡರನ್ನು 1 ಟೇಬಲ್ ಸ್ಪೂನಷ್ಟು ಸೇರಿಸ್ತಾ ಇದ್ದೀನಿ. ಈ ಚಾರ್ಕೋಲ್ ಪೌಡರ್ ಬಂದುಬಿಟ್ಟು ಕಂಪ್ಲೀಟ್ಲಿ ಹೋಮ್ ಮೇಡ್ ಫ್ರೆಂಡ್ಸ್. ಸೊ ಯಾವುದೇ ರೀತಿಯ ಕೆಮಿಕಲ್ ಮಿಕ್ಸಿಂಗ್ ಇಲ್ಲ. ಈಗ ನಮಗೆ ಈ ಹೇರ್ ಡೈನ ಮಿಕ್ಸ್ ಮಾಡಲು ಎಷ್ಟು ಬೇಕೋ ಅಷ್ಟು ಕೊಬ್ಬರಿ ಎಣ್ಣೆನ ಸೇರಿಸ್ಕೊಳ್ಳಿ. ಈ ಕೊಬ್ಬರಿ ಎಣ್ಣೆ ಸಹ ಕಂಪ್ಲೀಟ್ಲಿ ಹೋಮ್ ಮೇಡ್ ಫ್ರೆಂಡ್ಸ್. ಅದಕ್ಕೆ ಸ್ವಲ್ಪ ಕಲರ್ ಸಹ ಚೇಂಜ್ ಇದೆ. ಹಾಕಿರುವಂತಹ ಎಲ್ಲ ಇಂಗ್ರೀಡಿಯೆಂಟ್ಸನ್ನು ಕಂಪ್ಲೀಟಾಗಿ ಮಿಕ್ಸ್ ಆಗೋ ಥರ ಕಲಿಸ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಆಚೆ ತರುವಂತಹ ಹೇರ್ ಡೈಗಳಿಗಿಂತನೂ ಈ ಹರ್ಬಲ್ ಹೇರ್ ಡೈ ಎಷ್ಟು ಕಲರ್ ಇದೆಯೋ ಈ ಥರ ನಾವು ಪ್ರಿಪೇರ್ ಮಾಡಿಬಿಟ್ಟು ನೈಟ್ ಮಲ್ಗೋಕ್ಕಿಂತ ಮುಂಚೆ ಎಲ್ಲೆಲ್ಲಿ ನಮಗೆ ಬಿಳಿ ಕೂದಲಿದೆಯೋ ಅಲ್ಲಲ್ಲಿ ಒಂದು 30 ದಿನಗಳ ಕಾಲ ಹಚ್ಚೋದ್ರಿಂದ ನಮ್ಮ ಬಿಳಿ ಕೂದಲು ಪರ್ಮನೆಂಟಾಗಿ ಬ್ಲ್ಯಾಕ್ ಕಲರ್ಗೆ ಟರ್ನ್ ಆಗುತ್ತೆ. ನಾನು ಈ ಹೇರ್ ಡೈನ ಹಚ್ಚೋಕ್ಕೆ ಸ್ಟಾರ್ಟ್ ಮಾಡಿ ಒಂದು 15 ದಿವಸ ಆಯಿತು. ನಿಜ ಹೇಳಬೇಕು ಅಂದರೆ ಈ ಹೇರ್ ಡೈನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನಗಿನ್ನೂ ಜಾಸ್ತಿ ಬಿಳಿ ಕೂದಲು ಇತ್ತು. ಈಗ ನಾನು ಡೈಲಿ ನೈಟ್ ಒಂದು 15 ದಿವಸದಿಂದ ಎಲ್ಲೆಲ್ಲಿ ಬಿಳಿ ಕೂದಲಿದೆಯೋ ಅಲ್ಲಲ್ಲಿ ಹಚ್ಚೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಬಿಳಿ ಕೂದಲು ಸ್ವಲ್ಪ ಕಪ್ಪಗೆ ಟರ್ನ್ ಆಗ್ತಾ ಇದೆ. ನಾವು ಆಚೆಯಿಂದ ತಂದಂತಹ ಇನ್ಸ್ಟಂಟ್ ಹೇರ್ ಡೈಗಳನ್ನು ಹಚ್ಚೋದ್ರಿಂದ ತಲೆನೋವು ಜಾಸ್ತಿ ಆಗುತ್ತೆ. ಕಪ್ಪಗಿರುವಂತಹ ಕೂದಲು ಸಹ ಬಹುಬೇಗ ಬಿಳಿ ಕಲರ್ಗೆ ಟರ್ನ್ ಆಗುತ್ತೆ ಫ್ರೆಂಡ್ಸ್. ಅದೇ ಅಲ್ದಿರ ನಮಗೆ ಸ್ಕಿನ್ಗೆ ಏನಾದರೂ ಅಂಟಿದ್ರೆ ಸ್ಕಿನ್ ಸಹ ತುಂಬ ಡ್ಯಾಮೇಜ್ ಆಗುತ್ತೆ ನಿಧಾನವಾಗಿ. ಐಬ್ರೋಸ್ ಮತ್ತು ಐಲ್ಯಾಶಸ್ ಸಹ ಬರ್ತಾ ಬರ್ತಾ ಬೆಳ್ಳಗಾಗುತ್ತೆ. ಸೊ ಆ ತರಹದ ಅನ್ಹೆಲ್ದಿ ಹೇರ್ ಡೈಗಳನ್ನು ಅವಾಯ್ಡ್ ಮಾಡಿ ಈ ಥರ ನಮಗೆ ಮನೆಯಲ್ಲೇ ಸಿಗುವಂತಹ ಇಂಗ್ರೀಡಿಯೆಂಟ್ಸನ್ನು ಉಪಯೋಗಿಸ್ಕೊಂಡು ಹೇರ್ ಡೈಗಳನ್ನು ಪ್ರಿಪೇರ್ ಮಾಡಿಕೊಂಡು ಹಚ್ಕೊಳ್ಳಿ. ನಮಗೆ ರಿಸಲ್ಟ್ ನಿಧಾನವಾಗಿ ಸಿಕ್ಕಿದ್ರೂ ಸಹ ರಿಸಲ್ಟ್ ಪರ್ಮನೆಂಟ್ ಆಗಿರುತ್ತೆ. ಐ ಹೋಪ್ ಈ ವಿಡಿಯೋ ತಮ್ಮೆಲ್ಲರಿಗೂ ಯೂಸ್ ಆಗಿದೆ ಅಂದ್ಕೊತೀನಿ. ನಿಮಗೆ ಯೂಸ್ ಆಗಿದೆ ಅಂದಲ್ಲಿ ನಿಮ್ಮ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಅದೇ ರೀತಿ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ಇಂತಹ ಮತ್ತಷ್ಟು ಹೆಲ್ದಿ ಹೋಮ್ ರೆಮಿಡೀಸ್ಗೋಸ್ಕರ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ ನಂತರ ಪ್ಲೀಸ್ ಪಕ್ಕದಲ್ಲೇ ಇರುವಂತಹ ಬೆಲ್ಲೈಕಾನನ್ನು ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಹ್ಯಾವ್ ಎ ಗ್ರೇಟ್ ಡೇ.